ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ನಾನಂತೂ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಡೈಲಿ ರೂಟೀನ್ ಹಾಕಬೇಕಂತ ಅಂದ್ಕೊಂಡಿನಿ. ಇವತ್ತಿನ ರೂಟೀನ್ ಏನಾಗೈತಿ ಅಂತ ಹೇಳಿ ಹಾಕ್ತೀನಿ. ಸೊ ನೋಡಿ, ಫಸ್ಟ್ ಬಂದು ನಮ್ಮ ಮನೆಯವ್ರು ಮಸಾಜ್ ಮಾಡ್ತಾಯಿದ್ದೆ ನನ್ನ ಮಗನಿಗೆ. ಆಯಿಲ್ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬೇಕು ಅವನಿಗೆ. ಸೊ ಇವತ್ತು ಸ್ನಾನ ಕೂಡ ಅವರೇ ಮಾಡಿಸಿದ್ದಾರೆ. ಯಾಕಂತಂದರೆ ನನಗೂ ತುಂಬ ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಅವರೇ ಸ್ನಾನ ಮಾಡಿಸಿದ್ದಾರೆ. ಅವನು ಒಂದು ಕಡೆ ಕೂಡಲ್ಲ, ನಿಂತ ಕಡೆ ನಿಲ್ಲಲ್ಲ. ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಎಲ್ಲನೂ ಮಾಡಬೇಕು, ಕೆಲಸನೂ ಪ್ಲಸ್ ಅವನು ಎಲ್ಲನೂ ಕೆಲಸನೂ ಮಾಡಬೇಕು. ಯಾಕಂದರೆ ಡೋರ್ ಓಪನ್ ಮಾಡಿಬಿಟ್ರೆ ಸಾಕು, ಅವನು ಹೊರಗಡೆ ಓಡ್ತಾನೇ ಇರ್ತಾನೆ. ಸೊ ಎಲ್ಲ ಆಯಿಲ್ ಮಸಾಜ್ ಮಾಡಿದರು. ನೋಡಿ, ನೀರೆಲ್ಲ ಈಗ ಬಿಸಿಯಾಗಿದೆ. ಸೊ ಅವನನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಅವರು ಹೋಗ್ತಾ ಇದ್ದಾರೆ. ನಾನು ಈ ಕಡೆ ಇಡ್ಲಿ, ಆಮೇಲೆ ಚಟ್ನಿ, ಸಾಂಬಾರು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಚಟ್ನಿ ಸಾಂಬಾರು ರೆಡಿಯಾಗಿದೆ, ಇನ್ನೂ ಇಡ್ಲಿ ಹಾಕಬೇಕು. ಸೊ ಇವು ಅಕ್ಕಿ ಏನಂತ ನೋಡತ್ತೀರಿ, ಇವೆಲ್ಲ ನೆನೆ ಹಾಕಿ ರಾತ್ರಿ ಪೂರ್ತಿ ಎಲ್ಲ ಒಣಗಿಸಿ ಇಟ್ಟಿದ್ದೆ. ಇನ್ನೂ ಸ್ವಲ್ಪ ಯಾಕೋ ನನಗೆ ಹಸಿ ಹಸಿ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ಮತ್ತೆ ಒಂದು ಪಾತ್ರೆ ಒಳಗೆ ಹಾಕಿಬಿಟ್ಟು ಇದನ್ನು ಆರೋಕ್ಕೆ ಬಿಡ್ತೀನಿ. ಯಾಕಂತಂದರೆ ಇದು ಸ್ವಲ್ಪ ಎಲ್ಲ ಹುರಿದು ಆಮೇಲೆ ಹಿಟ್ಟು ಮಾಡಬೇಕು. ಇದು ಗಂಜಿ ಹಿಟ್ಟು ನನ್ನ ಮಗಂದು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಇಡ್ಲಿಗೆ ಎಲ್ಲ ಹಾಕೊಂಡು ಪಾತ್ರೆಗೆ ಹಾಕೋಬೇಕು. ಈಗ ನೀರು ಹಾಕಿ ಇಡ್ತಾ ಇದ್ದೀನಿ. ಈಗ ಇನ್ನೂ ಎಲ್ಲ ಹಾಕಿಬಿಟ್ಟು ಒಂದೊಂದಾಗಿ ಅದರ ಒಳಗಡೆ ಹಾಕಿ ಇಟ್ಟರೆ ಇಡ್ಲಿ ರೆಡಿ ಆಗಿಬಿಡುತ್ತೆ. ಯಾಕಂತಂದರೆ ಆಲ್ರೆಡಿ ಲೇಟ್ ಆಗಿತ್ತು. ಸೊ ಲೇಟ್ ಆದರೆ ಮತ್ತು ಮಧ್ಯಾಹ್ನ ಊಟ ಯಾವಾಗ ಮಾಡೋದು ಅಲ್ವಾ, ಅದಕ್ಕೋಸ್ಕರ ಸೊ ಬೇಗ ಬೇಗ ಹಾಕಿ ಇದನ್ನೆಲ್ಲ, ಅಂದರೆ ಮಾರ್ನಿಂಗ್ ನಾನು ಆಲ್ರೆಡಿ ಟೀ ಮಾಡಿ ಕೊಟ್ಟಿದ್ದೆ, ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ತುಂಬ ಕೆಲಸ ಇತ್ತಲ್ವ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಕೆಲಸ ಅಂತೂ ಬೆಳಗ್ಗೆ ಎದ್ದು ಕೂಡಲೇ ವಿಡಿಯೋ ಮಾಡಿಕೊಂಡು ಡೈಲಿ ರೂಟೀನ್ ಹಾಕೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಅಷ್ಟು ಈಸಿ ಅಂತೂ ಏನಿಲ್ಲ. ಯಾಕಂದ್ರೆ ಇವತ್ತು ನಂಗೆ ಅನುಭವ ಆಗತ್ತದ. ಇನ್ನು ಫಸ್ಟ್ ಹಾಕತ್ತೀನಲ್ಲ, ಫಸ್ಟ್ನೇ ವಿಡಿಯೋ ಸ್ವಲ್ಪ ಅಂದರೆ ಎಲ್ಲನೂ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಕೋದಂತೂ ತುಂಬ ಕಷ್ಟನೇ ಇದೆ ಸ್ನೇಹಿತರೆ. ನೀವು ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಚೆನ್ನಾಗಾಗುತ್ತೋ ಬಿಡುತ್ತೋ ವಿಡಿಯೋ ಗೊತ್ತಿಲ್ಲ, ಬಟ್ ಹಾಕೋದು ಕಷ್ಟ ಇದೆ. ಅದು ಹೆಂಗೋ ಆಗಲಿ, ವಿಡಿಯೋನ ಡೈಲಿ ರೂಟೀನ್ ಹಾಕೋದು ಕಷ್ಟ ಇದೆ. ಬಟ್ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಆವಾಗವಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದ್ದರೆ ಅಷ್ಟೊಂದು ಗಲೀಜಾಗಲ್ಲ. ಸೊ ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ರಿಫಿಲ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಸ್ವಲ್ಪ ಅಮೌಂಟ್ ಸೇವ್ ಆಗ್ಬೋದು, ಈ ಥರ ಪಾಕೆಟ್ ತರೋದ್ರಿಂದ. ಯಾಕಂದರೆ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಇರುತ್ತೆ. ಅದಕ್ಕೋಸ್ಕರ ಇವಾಗ ಆಲ್ರೆಡಿ 1-2 ಬಾಟಲ್ ಖಾಲಿ ಆಗೈತೆ. ಈಗ ಇನ್ನೂ ಸ್ವಲ್ಪ ಉಳಿದೈತೆ, ನೋಡಬೇಕು. ಅಂದರೆ ಪೂರ್ತಿ ಏನು ಆಗಲ್ಲ ಅನ್ಕೋತೀನಿ. ಅಂದರೆ ಒಂದೇ ಫುಲ್ ಆಗುತ್ತೆ, ಇನ್ನೊಂದೇನು ಫುಲ್ ಆಗಲ್ಲ. ಯಾಕಂದರೆ ಸ್ವಲ್ಪ ಇದೆ, ಅಷ್ಟು ಆಗಲ್ಲ. ಅಂದರೂ ಇದರಿಂದ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು. ಅಷ್ಟೊಂದು ಖರ್ಚು ಮಾಡೋದು ಏನು ಇರುತ್ತಲ್ವ. ಸೊ ಹ್ಯಾಂಡ್ ವಾಶ್ ಡಬ್ಬಿನೇ ತೊಗೋಬೇಕಂತ ಏನಿಲ್ಲ, ರಿಫಿಲ್ ತೊಗೊಂಡ್ರೆ ಸ್ವಲ್ಪ ಸೇವ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ನಾನು ಆಲ್ಮೋಸ್ಟ್ ರಿಫಿಲ್ಲೇ ಜಾಸ್ತಿ ತೊಗೊಳ್ಳೋದು. ಯಾಕಂದರೆ ಬಾಟಲ್ 1-2 ಭಾಳ ಹೊಲಸಾಗಿದ್ರಷ್ಟೇ ಅದನ್ನು ತೆಗೆದು ಬೇರೆ ರಿಪ್ಲೇಸ್ ಬಾಟಲ್ ತರ್ತೇನೆ. ಸೊ ಈ ಥರ ಎಲ್ಲ ಒಗ್ದಿದ್ದಾನೆ ಇವನು. ಸೊ ಇದನ್ನೆಲ್ಲ ತೆಗೆದು ಕಸ ಹುಡ್ಕೋಬೇಕು. ಈಗ ಗುಡಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ಗಲೀಜಾಗುತ್ತೆ. ಅವನು ನಮ್ಮ ಮಗ ಎಲ್ಲ ಮ್ಯಾಲಿದ್ದಿರೋದೆಲ್ಲ ಕೆಳಗಡೆ ಒಗಿತಾನೆ. ಸೊ ಅದಕ್ಕೋಸ್ಕರ ಎಲ್ಲನೂ ಎತ್ತಿ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಆಗುತ್ತೆ. ಆ ಕಡೆ ಎಲ್ಲ ಅಡುಗೆಗೆ ರೆಡಿ ಮಾಡಿಟ್ಟು ನಾನು ಕಸ ಗುಡಿಸ್ತಾ ಇದ್ದೀನಿ. ಯಾಕಂದರೆ ಮತ್ತೆ ಹೊಲಸಾಗುತ್ತಲ್ಲ. ಸೊ ಅದಕ್ಕೋಸ್ಕರ ಮೊದಲೇ ಎಲ್ಲ ಮಾಡಿಟ್ಕೊಂಡು ಆಮೇಲೆ ಎಲ್ಲ ಕಸ ಗುಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಆಗಲ್ಲ. ಯಾಕಂದ್ರೆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಮತ್ತೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ, ಕಸ ಹೊಡೆಯೋದು ಆಮೇಲೆ. ಸೊ ಅದಕ್ಕೋಸ್ಕರ ಒಂದೇ ಸಲ ಎಲ್ಲನೂ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಇಡ್ಲಿ ಹಾಕಿಟ್ಟಿದ್ದೀನಿ. ಇವಾಗ ತೆಗಿತಾ ಇದ್ದೀನಿ. ನೋಡಿ ಎಲ್ಲನೂ ಇಡ್ಲಿ ರೆಡಿ ಆಗಿದೆ. ಸೊ ಆ ಕಡೆ ಕಸ ಗುಡಿಸ್ಕೊಂಡೆ, ಈ ಕಡೆ ಇಡ್ಲಿನೂ ರೆಡಿ ಆಯಿತು. 2 ಕೆಲಸ ಒಟ್ಟೊಟ್ಟಿಗೆ ಆಯಿತು ನೋಡಿ. ಹಾಗೆ ತೆಗೆದುಬಿಟ್ಟು ಬಿಸಿ ಬಿಸಿ ಹಾಕಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರಿಗೆ ಬಿಸಿಯಾಗಿರೋದನ್ನೇ ಸುಮ್ಮನೆ ಅಂದರೆ
ಮತ್ತು ಒಬ್ಬರಿಗೆ ಆಗೋಕ್ಕಿಂತ ಮತ್ತೊಂದು ಖಾಲಿ ಆಗೋಷ್ಟರಲ್ಲಿ ಕೂತ್ಕೊಂಡ್ರೆ ಅದನ್ನು ಇದ್ದಿದ್ದು ಕೂಡ ಆರು ಹೋಗ್ಬಿಡುತ್ತೆ. ಬಿಸಿ ಇದ್ದಾಗ ಮಾತ್ರ ತಿಂದರೆ ಇಡ್ಲಿ ಟೇಸ್ಟ್ ಆಗುತ್ತಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಅಂದರೆ ಇಬ್ರಿಗೂ ನನ್ನ ತಮ್ಮಗ ಮತ್ತು ಮನೆಯವ್ರಿಗೆ ಇಬ್ಬರಿಗೂ ಒಂದೇ ಸಲ ಹಾಕಿ ಕೊಟ್ಬಿಡ್ತೀನಿ. ಯಾಕಂದರೆ ನಮ್ಮದು ಇಡ್ಲಿ ಪಾತ್ರೆ ಒಂದು ಸಲ ಹಾಕಿದರೆ 20 ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಒಂದೇ ಸಲ ಹಾಕ್ಕೊಟ್ರೆ ಆಯ್ತು ಅಂತೇಳಿ ಹಾಕ್ಕೊಡತ್ತೀನಿ. ಸಾಂಬಾರು ಚಟ್ನಿ ಎಲ್ಲ ಹಾಕ್ಕೊಟ್ಟೆ, ಅವರು ತಿಂತಾಯಿದ್ದಾರೆ ನೋಡಿ. ಹಾಗೆ ನನ್ನ ಮಗನೂ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದಾನೆ ಇತ್ತೀಚೆಗೆ. ನೋಡಿ ಬಟ್ಟೆ ಎಲ್ಲ ಹೆಂಗೆ ಬಿದ್ದಿದ್ದಾವೆ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಂದರೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಮಡಚಿ ಇಟ್ಬಿಡ್ತೇನೆ. ಆಮೇಲೆ ಈಗೆಲ್ಲ ನಾಷ್ಟದು ಆದಮೇಲೆ ಇಡ್ತೀನಿ. ಸೊ ಎಲ್ಲರದು ಆಯಿತು. ಈಗ ನಾನು ಸ್ವಲ್ಪ ಇಡ್ಲಿನ ತಿಂತಾಯಿದ್ದೀನಿ ನೋಡಿ. ಅಂದರೆ ಸ್ನಾನ ಮಾಡ್ಕೊಂಬಂದೆ, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾನು ಕೂಡ ಟಿಫಿನ್ ಮಾಡ್ತೀನಿ. ನಾನು ನೀಡಿಕೊಂಡು ಎಲ್ಲ ಈಗ ಅಂದರೆ ನನ್ನ ಮಗನಿಗೂ ಸ್ವಲ್ಪ ಸ್ವಲ್ಪ ಹಂಗೆ ತಿನ್ನಿಸ್ಕೊಂಡು ಇಬ್ಬರು ಕೂಡಿ ತಿಂತೀವಿ. ಅಂದರೆ ಅವನು ಎಲ್ಲರ ಕಡೆ ಸ್ವಲ್ಪ ಸ್ವಲ್ಪ ತಿಂತಾನೆ, ಒಂದೇ ಕಡೆ ಅಂತೂ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ತಿನ್ನಿಸಿದ್ರೆ ಆಯ್ತಂತ ಹೇಳಿಬಿಟ್ಟು ತಿನ್ನಿಸ್ಬೇಕು ಅವನಿಗೂ. ನೋಡಿ ಹೆಂಗೆ ಬಂದು ಕೂತಿದ್ದಾನೆ ಅವನು. ಸೊ ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಹಾಕಿದೆ, ತಿಂತಾನೆ ಹಾಗೆ ಸ್ವಲ್ಪ ಮೂಡಿ. ಅವನು ಇಷ್ಟ ಆದರೆ ತಿಂತಾನೆ, ಇಷ್ಟ ಆಗಲಿಲ್ಲ ಅಂದರೆ ತಿನ್ನಲ್ಲ. ಹಾಗೆ ರೂಢಿ ಮಾಡಿಸ್ಬೇಕು ಅಂತ ಹೇಳಿ ರೂಢಿ ಮಾಡಿಸ್ತಾ ಇದ್ದೀನಿ ಅವನಿಗೆ. ನೋಡಿ ಇವಾಗ ಮತ್ತೆ ತೆಗಿತಾ ಆಯಿತು ಅಷ್ಟೇ. ಅವನು ಮತ್ತೆ ಮತ್ತೆ ವಾಪಸ್ ಹಾಕಿದರೆ ತಿನ್ನೋದೇ ಇಲ್ಲ. ಎಲ್ಲ ನಮ್ಮದು ಕೂಡ ನಾಷ್ಟ ಆಯಿತು. ಇಡ್ಲಿ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್. ಮೊಸರೆ ಯಪ್ಪ, ಪಾತ್ರೆ ತೊಳೆಯೋದೇ ಒಂದು ದೊಡ್ಡ ಕಷ್ಟ ಫ್ರೆಂಡ್ಸ್. ಫುಲ್ ಎಲ್ಲ ಸಿಂಕ್ ಫುಲ್ ಆಗಿಬಿಟ್ಟೈತೆ. ಸಾಂಬಾರು ಉಳಿದಿತ್ತು, ಅದೆಂತಾಗಿರಲಿಲ್ಲ. ಸೊ ಇದು ಸ್ವಲ್ಪ ಗಂಜಿ ಇದೆ ಇನ್ನು, ಅದಕ್ಕೆ ಬಿಸಿದು ಮಾಡಲಿಲ್ಲ. ಸೊ ಇದು ಇಡ್ಲಿ ಹಿಟ್ಟು ಸ್ವಲ್ಪ ಉಳ್ದೈತಿ. ಸೊ ಇದನ್ನು ಎಲ್ಲ ಇಟ್ಬಿಡಬೇಕು ಪಾತ್ರೆ ಕ್ಲೀನ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಅದನ್ನು ಒಂದು ಪಾತ್ರೆ ಎತ್ತಿಟ್ಕೊಂಡ್ಬಿಟ್ಟೆ. ಆಮೇಲೆ ಎಲ್ಲ ಬಟ್ಟೆ ನೀಟಾಗಿ ಮಡಚಿಟ್ಕೊಂಡಿದ್ದೇನೆ ನೋಡಿ. ನಾನೆಲ್ಲ ನೀಟಾಗಿ ಮಡಚಿ ಚೆನ್ನಾಗಿಟ್ಟಿದ್ದೆ. ಅದನ್ನು ಬಾಜು ಕೂತಿದ್ರು ಮನೆಯವರು ಎಲ್ಲ ನೋಡಿ ಯಾವ ಥರ ಬೆಳೆಸಿಬಿಟ್ಟಿದ್ದಾರೆ. ಸೊ ಅದ್ರ ನೀಟಾಗಿದೆ. ಹಾಗೆ ತೊಗೊಂಬಂದ್ಬಿಟ್ಟು ಎಲ್ಲ ಕಬೋರ್ಡಲ್ಲಿ ಇಟ್ಟು ಇವರು ಹಾಗೆ ಇನ್ನು ಮಧ್ಯಾಹ್ನ ಆಯಿತು ಅನ್ನೋಷ್ಟರಲ್ಲಿ ಇವ್ರು ಮಲ್ಕೋತಾ ಇದ್ರು ನಮ್ಮ ಮನೆಯವರು. ಇವ್ನು ಯಾವ ಥರ ಆಟ ಆಡ್ತಾಯಿದ್ದಾನೆ ನೋಡಿ. ಇತ್ತೀಚೆಗೆ ಅಂತೂ ತುಂಬ ಕೀಟ್ಲೆ ಮಾಡೋದು ಜಾಸ್ತಿ ಆಗೈತಿ. ಸೊ ಹಿಂಗೆಲ್ಲ ಆಟ ಆಡಿಸ್ತಾನೆ ಅವರಿಗೆ, ತೆಗಿಯೋದು ಮುಖದ ಮೇಲಿಂದು, ಆಮೇಲೆ ಮ್ಯಾಟೆಲ್ಲ ಮಡಚಿ ಇಟ್ಬಿಡೋದು, ಈ ಥರ ಎಲ್ಲ ಮಾಡ್ತಾನೆ. ಬರೀ ಇದೇ ಒಂದು ಚಂತನ ಫುಲ್ ಹಿಂಗೆ ಮಾಡೋದು ನೋಡಿ ಫ್ರೆಂಡ್ಸ್. ಮಲ್ಗೋಕ್ಕೂ ಬಿಡಲ್ಲ, ತಾನು ಮಲಗೋದೇ ಇಲ್ಲ. ರಾತ್ರಿನೂ ಹಿಂಗೆ ಡೇನು ಇದೇ ಥರ ಮಾಡ್ತಾನೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅವನು ಇರೋದೇ ಹಿಂಗೆ, ನಿದ್ದೆ ಕಡಿಮೆ ಅವನಿಗೆ ಸ್ವಲ್ಪ, ಈ ಥರ ಮಾಡ್ತಾನೆ. ನೈಟ್ನೂ ಕೂಡ ಹಿಂಗೆ ಮಾಡ್ತಾನೆ. ಅವನಿಗೂ ಮನಗಿಸ್ಕೊಡಲ್ಲ, ನನಗೂ ಬಿಡಲ್ಲ. ಅವನು ಹೆಂಗೆ ನೋಡ್ತಾ ಇದ್ದಾನೆ ನೋಡಿ. ಅದು ಮೊಬೈಲ್ ಸ್ವಲ್ಪ ಟಾರ್ಚ್ ಆನ್ ಆಗಿತ್ತು, ಹಂಗೆ ನೋಡ್ತಾ ಇದ್ದಾನೆ. ನಾನು ಅವನಿಗೆ ಅವರೆಲ್ಲ ಮಾಡೋದು ನೋಡಿಬಿಟ್ಟು ಆಮೇಲೆ ಬಂದೆ, ಒಳಗಡೆ ಬಂದು ಎಲ್ಲ ಪಾತ್ರೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಪಾತ್ರೆ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ದಂಗಾಯಿತು ನೋಡಿ. ಗಂಜಿ ಸ್ವಲ್ಪ ಉಳಿದಿತ್ತು, ಅದು ಖಾಲಿಯಾಗಿತ್ತಲ್ಲ ಮೊದಲಿಂದು, ಅದಕ್ಕೋಸ್ಕರ ಇದನ್ನು ಬಾಟಲ್ ಒಳಗೆ ಹಾಕಿಟ್ಟೆ. ನಾನೇನು ಬಾಟಲ್ ಒಳಗೆ ಕೊಡ್ತಾಯಿದ್ದೀನಿ ಅಂದರೆ ಕೊಡಬಾರ್ದು ಆ್ಯಕ್ಚುಲಿ, ಗ್ಯಾಸ್ ಹಿಡಿಯುತ್ತೆ ಮಕ್ಕಳಿಗೆ. ನಾನು ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ಅದರ ನಿಪ್ಪಲ್ಲಿ ಸ್ವಲ್ಪ ಬಂದುಬಿಟ್ಟು ನಾನು ಜಾಸ್ತಿನೇ ಹೋಲ್ ಮಾಡಿರ್ತೀನಿ ಹೊರಗಡೆ, ಅಂದರೆ ಹೊಟ್ಟೆ ತುಂಬಲ್ಲ ಅಂತ ಹೇಳ್ಬಿಟ್ಟು. ಸೊ ಅದು ಸ್ವಲ್ಪನೇ ಉಳಿತು. ಸೊ ಮತ್ತೆ ಗಂಜಿ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ಪ್ರಿಪೇರ್ ಇವಾಗ ಮಾಡಿಟ್ರೆ ಅದು ಇನ್ನೂ ಸ್ವಲ್ಪ ಇದೆಲ್ಲ ಅದಾಗೋಷ್ಟರಲ್ಲಿ ಇದೆಲ್ಲ ಆರಿರುತ್ತೆ. ಬಿಸಿ ಬಿಸಿ ಅಂದರೆ ಕೊಡೋಕ್ಕಾಗಲ್ಲಲ್ವ. ಸೊ ಅದಕ್ಕೋಸ್ಕರ ಅಡ್ವಾನ್ಸಾಗೆ ಸ್ವಲ್ಪ ಮಾಡಿ ಇಟ್ಕೊಂಡು ಆಮೇಲೆ ಆರಿದ ಮೇಲೆ ಹಾಕ್ಕೊಡ್ತೀನಿ. ಅಂದರೆ ಅದು ಖಾಲಿ ಆಗಿಬಿಡುತ್ತೆ ಅಷ್ಟರಲ್ಲಿ. ಸೊ ಅಷ್ಟು ಇದು ನಂದು ಅಂದರೆ ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ ಇಷ್ಟೆಲ್ಲ ಆಯಿತು. ಇವತ್ತು ಫಸ್ಟ್ ಟೈಮ್ ಲಾಗ್ ಮಾಡೀನಿ. ಯಾರಿಗೆಲ್ಲ ನನ್ನ ಒಂದು ಲಾಗ್ ಇಷ್ಟ ಆಗ್ತೈತಲ್ಲ ಹೀಗೆ ಮಾಡು ಅಂದರೆ ಮತ್ತೆ ಕಂಟಿನ್ಯೂ ವೀಡಿಯೋನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಗಂಜಿ ನಾನು ಯಾವ ಥರ ಮಾಡ್ತೀನಿ ನೋಡಿ. ಅಂದರೆ ಇದು ಈ ಥರ ಮಾಡಿದ್ರೆ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡ್ತೇನೆ. ಒಬ್ಬೊಬ್ಬರು ನೀರು ಕಾಯಿಸಿ ಆಮೇಲೆ ಅದನ್ನು ಹಿಟ್ಟು ಹಾಕ್ತಾರೆ. ನಾನು ಅದೇ ಹಂಗೆ ಮಾಡಲ್ಲ, ಎರಡು ಸೇರಿಸಿನೇ ಮೊದಲೇ ಇಟ್ಬಿಡ್ತೀನಿ. ಇದರಲ್ಲಿ ಬಾದಾಮು ಗೋಡಂಬಿ ಎಲ್ಲ ಮಿಕ್ಸಿ ಹಾಕಿನೇ ಇಟ್ಟಿರ್ತೇನೆ ಅಡ್ವಾನ್ಸು. ಸೊ ಅದಕ್ಕೋಸ್ಕರ ಹಿಟ್ಟೊಳಗಡೆ ಇರುತ್ತೆ, ಅದನ್ನು ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿರ್ತೇನೆ. ಸೊ ಕುದಿ ಬಂತು ನೋಡಿ, ಅಂದರೆ ಬೊರಗು ಇತ್ತಲ್ವ ಮೇಲೆ, ಅದೆಲ್ಲ ಹೋಯಿತು. ಇವಾಗೆಲ್ಲ ಅದನ್ನು ಮಾಡಿ ಪ್ರಿಪೇರ್ ಮಾಡಿ
ಮುಗೀತು. ಈಗ ಇದನ್ನು ಇಷ್ಟು ಮುಚ್ಚಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಆರತ್ತೆ, ಅದು ಖಾಲಿ ಆಗೋಷ್ಟರಲ್ಲಿ. ನೋಡಿ, ಇವತ್ತಿನ ಡೈಲಿ ರೂಟೀನ್ ಇದಾಗಿತ್ತು. ಅಂದ್ರೆ ಮಾರ್ನಿಂಗ್ದು ಅಷ್ಟೇ ನಾ ಅಪ್ಲೋಡ್ ಮಾಡತ್ತೀನಿ, ಸಾಯಂಕಾಲದೆಲ್ಲ ಅಪ್ಲೋಡ್ ಮಾಡಿಲ್ಲ. ನೋಡಬೇಕು ಯಾವ ಥರ ಆಗುತ್ತೆ ಡೈಲಿ ರೂಟೀನ್, ಏನು ಕತೆ ಅಂತ. ಅದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮ್ ಮಾಡಿದ್ದೇನೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್.